ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡತ್ತಿರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ರಿ. ಹಂಗೆ ಇವತ್ತಿನ ವಿಡಿಯೋದಾಗ ಏನೆಲ್ಲ ಐತಂತ ನೋಡೋಣ ಬರ್ರಿ. ವಿಶು ಬೆಳಗ್ಗೆ ಎದ್ದ ತಕ್ಷಣ ನೋಡ್ರಿ ಆಧಾರ್ ಕಾರ್ಡ್ ಮಾಡಾಕತ್ತಾನು. ಆಧಾರ್ ಕಾರ್ಡ್ ಮಾಡ್ತಾನಂತೆ. ಎಲ್ಲ ಥರದ ಡಿಸೈನ್ಗಳೆಲ್ಲ ಮುಗಿದು ಹೋಗಿದ್ದು, ಡ್ರಾಯಿಂಗ್ ಮುಗಿದಿದ್ದು. ಈಗ ಆಧಾರ್ ಕಾರ್ಡ್ ಅಂತ ತಲೆಯಾಗಿ ಬಂದಿತ್ತು. ಅದಕ್ಕೆ ಆಧಾರ್ ಕಾರ್ಡ್ ಮಾಡ್ತಾನೆ ಮಮ್ಮಿ ಅಂಥೇಳಿ ನನಗೆ ಗೊತ್ತಿಲ್ದಾನ ಅದು ಕೇಳಾತಿದ್ದ. ನಾವು ಈ ಬೇಡ ಅಂದ್ರೂ ಅದನ್ನ ತಗೊಂಡು ಬಂದು ಕಲರ್ ಅದು ಎಲ್ಲ ಮಾಡಿ ತೋರ್ಸಾತಿದ್ದ. ಮತ್ತು ಈಗ ಸೂಟಿ ಐತಿ, ರಜಾ ದಿನಗಳೊಳಗೆ ಅವ್ರಿಗೂ ಟೈಮ್ ಪಾಸ್ ಆಕೈತಿ ಅಂತ ಹೋಗ್ಲಿ ಬಿಡು ಅಂತೇಳಿ ನಾನು ಬಿಟ್ಟಿದ್ನಿ. ಅವ್ರನ್ನ ಬರೋವರೆಗೂ ಅವನು ಒಬ್ಬನನ್ನ ಟೈಮ್ ಪಾಸ್ ಮಾಡತ್ತನು. ಅವ್ರನ್ನ ಬಂದಮೇಲೆ ಅವರಿಬ್ಬರು ಜೋಡಿಲೇನ ಆಟ ಆಡೋದು ಮಾಡೋದು ಮಾಡ್ತಿರ್ತಾರೆ. ಅದಕ್ಕೆ ಅವಂಗೂ ಮತ್ತು ಈಗ ರಜಾ ದಿನಗಳೊಳಗೆ ಬಿಸಿಲು ಜಾಸ್ತಿ ಐತಿ, ಹೊರಗೂ ನಾ ಜಾಸ್ತಿ ಕಳ್ಸಂಗಿಲ್ಲ. ಭಾಳ ಅಂದ್ರೆ ಭಾಳ ಬಿಸಿಲು ಇತ್ತಂದ್ರೆ ಸ್ಕಿನ್ ಎಲ್ಲ ಇದನ್ನ ಆಗ್ತೈತಿ. ಮತ್ತು ಸಾಯಂಕಾಲ ಹೊತ್ತು ಮುಳುಗಿ ಒಂದಿಟ್ಟು ತಂಪು ಇರ್ತೈತಿ, ಅವಾಗ ಆಡಕ್ಕೆ ಬಿಟ್ಟಿರ್ತಾನೆ. ಅದನ್ನು ಬಿಟ್ಟರೆ ಬಾಕಿ ಎಲ್ಲ ಈ ಥರ ಪೇಂಟ್ಗಳನ್ನ ಅದನ್ನು ಇದನ್ನ ಕೊಟ್ಟು ಮನ್ಯಾಗ ಕುಂಡ್ಸಿರ್ತಾನೆ. ಅವ್ರು ಏನು ಬಿಡ್ತಾರೆ ಅದನ್ನ ತಿನ್ನೋಕ್ಕೆಲ್ಲ ಮಾಡಿಕೊಟ್ಟ. ಹಂಗನ ಮತ್ತು ಸಾಯಂಕಾಲ ಒಂದು ಸ್ವಲ್ಪ ಮೆಣಸಿನ್ಕಾಯಿ ತೊಗೊಂಬರ್ಬೇಕು ಅಂಥೇಳಿ ಬಜಾರ್ಗೆ ಹೋಗಿದ್ದೀವಿ. ಇಲ್ಲಿ ಬೆಳಗಾವಿ ಒಳಗೆ ಮೆಣ್ಸಿನ್ಕಾಯ್ದ ಒಂದು ದೊಡ್ಡ ಮಾರ್ಕೆಟ್ ಐತಿ. ಅಲ್ಲೆಲ್ಲ ಹೋಗಿ ಸುತ್ತಾಡೋದು ಎಲ್ಲ ಕಡೆ ಅಷ್ಟೇ ರೇಟ್ ಇರ್ತೈತಿ ಅಂತ ನಾವು ಮುಂದೆ ಸ್ಟಾರ್ಟಿಂಗ್ದಾಗನ ತೊಗೊಂಬಿಟ್ಟಿವಿ. ಒಂದು 4.5 kg ಮೆಣಸಿನ್ಕಾಯಿನ ತೊಗೊಂಬಿಟ್ಟಿವಿ. ತೊಗೊಂಡು ಬರೋ ಮುಂದೆ ಹಂಗೆ ಒಂದು ಸ್ವಲ್ಪ ಸಾಯಂಕಾಲ ಲೈಟ್ ಹಂಗೆ ನಾಷ್ಟ ಮಾಡ್ಕೊಂಡು ಹೋಗಬೇಕು ಅಂಥೇಳಿ ನಾಷ್ಟ ಮಾಡಾಕತ್ತಿದ್ದೀವಿ. ವಿಶು ಪಿಜ್ಜಾ ಆರ್ಡರ್ ಮಾಡಿದ್ದ. ಪಿಜ್ಜಾ ಬರೋವರೆಗೂ ಅದು ರೋಡ್ ಸೈಡ ಮಾಡಿರ್ತಾರಲ್ಲ ಪಾವ್ ಭಾಜಿ, ಪಾನಿಪುರಿ, ಅದೆಲ್ಲ ಒಂಥರ ಟೇಸ್ಟ್ ಚಲೋ ಇರ್ತೈತಿ. ತಿಂದು ಅಲ್ಲೇ ಬಾಜುನೇ ಇತ್ತು, ತಿಂದ್ಕೊಂಡು ಹೋದ್ರೆ ಆಯಿತು ಅಂಥೇಳಿ ತೊಗೊಂಬಂದಿದ್ದೀವಿ. ಇದು ಮರ್ದಿನ ಬೆಳಗ್ಗೆ ನಾನು ಒಂದು ಇಸಿಸ ಮೆಣಸಿನ್ಕಾಯಿ ತುಂಬಾ ತೆಗೆದುಬಿಟ್ಟು ಮ್ಯಾಲೆ ಹಾಕಿ ಬರಾಕತ್ತಿದ್ನಿ. ಒಮ್ಮೆನ ತಕ್ಕೋತ ಕುಂತ್ರ ಮ್ಯಾಲನ ತೆಗಿಬೋದು, ಮೆಳಗಿ ಮ್ಯಾಲನ ಕೂತ. ಆದ್ರೆ ಬಿಸಿಲು ಜಾಸ್ತಿ ಬಡಿತೈತಿ, ಅಲ್ಲಿ ಬಾಳೋತನ ಕುಂಡ್ರಾಕಾಗಂಗಿಲ್ಲ ಅಂತ ನಾನು 1 ಕಿಲೋದಷ್ಟು, ಅರ್ಧ ಕಿಲೋದಷ್ಟು ಕೆಳಗನ ತುಂಬ ನನ್ನ ಕೆಲ ಎಷ್ಟು ಸಾಧ್ಯ ಆಗ್ತೈತಿಲ್ಲ ಅಷ್ಟು ಎಲ್ಲ ತೆಗೆದ ಮ್ಯಾಲೆ ಆರಾಕ್ ಬಂದಿರ್ತನು. ಒಬ್ರಿಗೇನ ಭಾಳ ಆಕೈತಿ, 4 ಕಿಲೋ 5 ಕಿಲೋ ಮೆಣಸಿನ್ಕಾಯಿ ಇಷ್ಟೆಲ್ಲ. ಮತ್ತು ಈ ಸಲ ಖಾರದ್ದು ಏಕ್ದಮ್ ಕಡಿಮೆ ತೊಗೊಂಡಾನಿ. ಜಾಸ್ತಿ ಅಂದ್ರೆ ಜಾಸ್ತಿ ಬ್ಯಾಡಗಿವನ್ನ ತೊಗೊಂಡಾರ ನಮ್ಮ ಮನೆಯವ್ರು. ನಾ ವರ್ಷ ಖಾರದ್ದನ್ನ ಜಾಸ್ತಿ ತೊಗೊಂಡಿರ್ತೀನಿ. ಖಾರ ಜಾಸ್ತಿ ಆತಂದ್ರೆ ವರ್ಷ 2 ವರ್ಷ ಖಾರ ಬರ್ತೈತಿ ಅಂಥೇಳಿ ಅವರು ಕಲರ್ ಬರ್ತೈತಿ ಬ್ಯಾಡಗಿ ಮೆಣಸಿನ್ಕಾಯಿನೇ ಇರಲಿ ಅಂತ ಜಾಸ್ತಿ ಅಂದ್ರೆ ಜಾಸ್ತಿ ಬ್ಯಾಡಗಿ ಮೆಣಸಿನ್ಕಾಯಿಗಳನ್ನ ತೊಗೊಂಡಿದ್ರು. ಅವನ್ನ ಇಸಿಸ ತುಂಬ ತೆಗೆದ ಮ್ಯಾಲೆ ಹಾಕಿ ಬರಬೇಕು ಅಂತ ಹಾಕಾಕತ್ತಿದ್ನಿ. ಒಬ್ಬಾಕಿನ ಭಾಳ ಆಗ್ತೈತಿ. ಮನ್ಯಾಗ 1-2-3 ಮಂದಿ ಅದು ಇದ್ರಂದ್ರೆ ಒಬ್ರಿಗೊಬ್ರ ಕೈ ಜೋಡಿಸ್ತಾರೆ. ನಮ್ಮವ್ವಾರ ಬರ್ತಾರಂತ ಮಾಡಿದ್ನಿ, ಅವರು ಅಲ್ಲಿ ಬರೋಕ್ಕಾಗಲಿಲ್ಲ. ಅವ್ರು ಬಂದಾಗ ಕುಟ್ಟಿಸ್ಬೇಕಂತ ಮಾಡಿದ್ನಿ. ನಮ್ಮವ್ವ ಇಲ್ಲೇ ತೊಗೊಂಬರುವ ಅಂದ್ರೆ ಮತ್ತು ಇಷ್ಟು ದಿನ ನಾನು ಜಾಸ್ತಿ ಖಾರ ಕುಟ್ಟೋದನ್ನು ಕಡಿಮೆ ಅಲ್ಲಿಂದ್ರನೇ ತರ್ತಿದ್ನಿ, ಊರಿಂದ್ರನ. ಇತ್ತೀಚೆಗೆ ನಾನು ಇಲ್ಲೇ ಬೆಳಗಾವಿಗೆ ಬಂದ ಮೇಲನ ಖಾರ ಕುಟ್ಟೋದು ಸ್ಟಾರ್ಟ್ ಆಗಿದ್ದು ನನಗೆ. ಮತ್ತು ಮಸಾಲೆ ಎಲ್ಲ ಕಟ್ಟಿ ಕೊಟ್ಟಿದ್ರು. ಮಸಾಲೆ ಮನೆಯೊಳಗೂ ಸ್ವಲ್ಪ ಜೀರಿಗೆ ಅಜ್ವಾನ ಜಾಸ್ತಿನೇ ಇದ್ದು, ಎಳ್ಳ ಮತ್ತು ಮೆತ್ತೆ ಇದ್ದು ಸಾಕಷ್ಟು ಮಸಾಲೆ ಇತ್ತು. ಅದಕ್ಕೆ ಸ್ವಲ್ಪ ನಾನು ಕಟ್ಟಿಸ್ಕೊಂಬಂದಿದ್ನಿ, ಏನೇನಿಲ್ಲ ಏನೇನು ಬೇಕಾಗ್ತೈತಿ ಅಂಥೇಳಿ ಎಲ್ಲ. ಮತ್ತು ಕರಿಬೇವು ಮತ್ತು ಸಾಸ್ಮಿ ಹಾಕಬಾರ್ದಂತ ಖಾರಕ್ಕೆ. ಖಾರ ಕಪ್ಪಾಕೈತಿ. ವರ್ಷ ತನ ಇಟ್ಟರೆ ತೀರಾ ಕರಗಾಗ್ತೈತಿ. ಈಗ ನಾವು ಉಪ್ಪು ಮತ್ತು ಮೆಣಸಿನ್ಕಾಯಿ ಮಸಾಲೆ ಎಲ್ಲ ಕುಟ್ಟಿಸ್ಕೊಂಬಂದಿರ್ತೀವಿ. ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಹಸಿ ಶುಂಠಿ ಏನೈತ್ಲೆ ಸ್ವಲ್ಪ ತಕ್ಕೊಂಡು ಖಾರ ಅದ್ರಾಗ ಮಿಕ್ಸರ್ಗೆ ಹಾಕ್ಕೊಂಡು ಕೂಡಿಸ್ಕೊಂಡು ಇಟ್ಕೊಂಡಿರ್ತೀವಿ. ಅದನ್ನ ಕುಡಿಸುವಾಗ ಮತ್ತು ನಾನು ವಿಡಿಯೋ ತೋರಿಸ್ತಾನೆ ಹೆಂಗಂತೇಳಿ. ಮನ್ಯಾಗಿರೋ ಇದನ್ನು ಮಸಾಲೆ ಅವನ್ನ ಎಲ್ಲ ನೋಡಾತಿದ್ನಿ, ಏನೇನೈತೆ ಅಂತ ತಕ್ಕೊಂಡು ಇಟ್ಕೊಳತ್ತಿದ್ನಿ. ಇಲ್ಲಿ ಬಂದಮೇಲೆ ಫಸ್ಟ್ ಸ್ಟಾರ್ಟಿಂಗ್ ನನಗೂ ಗೊತ್ತಾಗ್ತಿರ್ಲಿಲ್ಲ. ನಾನು ಮೊದಲೆಲ್ಲ ನಮ್ಮ ಮನ್ಯಾಗ ನಮ್ಮವ್ವ ಕರಿದು ಮಸಾಲೆ ಮಾಡೋದು ಅದನ್ನೆಲ್ಲ ನೋಡ್ತಿದ್ನಿ. ಒಂದು ಐಡಿಯಾ ಇತ್ತು ನನಗೆ. ಮತ್ತು ಏನು ತಿಳಿಲಿಲ್ಲ, ಏನು ಗೊತ್ತಾಗಂಗಿಲ್ಲ. ಅದನ್ನ ನಮ್ಮವ್ವಾರಿಗೆ ಫೋನ್ ಹಚ್ಚಿ ಕೇಳ್ತಿದ್ನಿ, ಎಷ್ಟು ಹಾಕಬೇಕು ಏನು ಹಾಕಬೇಕಂತ. ಹಂಗೆ ಮಾಡ್ಕೊತ ನನಗೆ ಇಲ್ಲಿ ಇದ್ದಾಗಿನ ಹಿಡ್ಕೊಂಡು ಖಾರ ನಾನು ಕುಡ್ಸಾಕತ್ಬಿಟ್ನಿ. ಅದು ನನಗೆ ರೂಢಿಯಾಗಿಬಿಡ್ತು. ಮತ್ತು ಎಷ್ಟು ದಿನ ಅಂತ ಎಲ್ಲ ಇನ್ನೊಬ್ಬ ಅಂದರೆ ತಾಯಿ ಮೇಲೇ ಡಿಪೆಂಡ್ ಆಗೋಕ್ಕಾಗ್ತೈತಿ. ನಾವು ಕಲಿಬೇಕು, ನಾನು ಮಾಡಬೇಕು ಅಂಥೇಳಿ. ಆದರೆ ನಮ್ಮ ತಂಗಿ ನಮ್ಮ ಮಾಡಿಕೊಡ್ತಿರ್ತಾನೆ, ಗುದ್ದಾಡಬೇಡ ಅಂತಿರ್ತಾರೆ. ಮತ್ತು ಅವ್ರಿಗೆ ಅದಕ್ಕೆ ಪಾಪ ಕಷ್ಟ ಅಂಥೇಳಿ ನಾವು ಕಲಿಬೇಕು, ಕಲ್ತಂಗೆ ಆಗ್ತೈತಿ ಅಂಥೇಳಿ ನಾನು ಮಾಡ್ಕೊಳತ್ತಿದ್ನಿ. ಅದು ನನಗೆ ಪ್ರತಿ ವರ್ಷವೂ ಕರಿಯೋದು ಮಾಡೋದು ಕುಡಿಸ್ಕೊಂಬರೋದು ಅಂದ್ರೆ ಪರ್ಫೆಕ್ಟ್. ನಮ್ಮ ಖಾರನೂ ಅಷ್ಟೇ, ನಮ್ಮವ್ವಾರ ಖಾರ ಕೊಟ್ಟಿರ್ತಾರಲ್ಲ ಸೇಮ್ ಹಂಗನ ಆಗಿರ್ತೈತಿ, ಅಷ್ಟೇ ಚಲೋ ಆಗಿರ್ತೈತಿ. ನಮ್ಮವ್ವಾರ ನಮ್ಮ ಮನೆಗೆ ಬಂದಾಗ ಅನ್ನತ್ತಿರು, ನಿನ್ನ ಖಾರ ಚಲೋ ಆಗೈತಿ ನೋಡುವ, ನಮ್ಕಿಂತ ಚಲೋ ಆಗೈತಿ ಅಂತ ಅನ್ನಕತ್ತಿದ್ರು. ಹಂಗೆ ಅದು ಮರಂಗಿಲ್ಲ ಅಂತ ಬಿಟ್ಕೋತೀವಂದ್ರೆ ಏನೂ ಮಾಡೋಕ್ಕಾಗಂಗಿಲ್ಲ, ಬರೋಂಗಿಲ್ಲ. ಹಂಗೆ ಟ್ರೈ ಮಾಡ್ಕೊತ ಮಾಡಿದೀವಿ ಅಂದ್ರೆ ನಮಗೂ ಕಲ್ತಂಗೆ ಆಕತಿ. ಮತ್ತು ಕಲಿಬೇಕಲ್ಲ ನಾವೂ ಅಂಥೇಳಿ ಮಾಡ್ಕೊತ ನನಗೆ ಎಷ್ಟು ಪ್ರಮಾಣ ತೊಗೋಬೇಕು, ಎಷ್ಟು ಕರಿಬೇಕು ಇದೆಲ್ಲನೂ ಒಂದು ಐಡಿಯಾ ಬಂದುಬಿಡ್ತು.
ಮತ್ತು ನಮ್ಮ ಕಡೆ ಏನೈತಿ ಇದು ವರ್ಷಕ್ಕೊಮ್ಮೆ ಅದು ವರ್ಷಕ್ಕೊಂದು ದಿನದ ಕೆಲಸ ಇದೆ. ವರ್ಷವಿಡೀ ಆಗ್ತೈತಿ. ಚಲೋ ತಂಗಿ ನಾವು ಖಾರ ಎಲ್ಲ ಕುಟ್ಕೊಂಡು ಇಟ್ಕೊಂಡಿವಂದ್ರೆ ಪೂರ್ತಿ ಒಂದು ವರ್ಷ ಆಗುವಷ್ಟು ಖಾರನ ಆಕ್ಕೈತಿ. ಖಾರ ಎಷ್ಟು ಚಲೋ ಆಗ್ತೈತಿ, ಎಷ್ಟು ಇದನ್ನ ಆಗ್ತೈತಿ ವರ್ಷ ಪೂರ ಅದೊಂದು ನಮ್ಗೆ ಟೆನ್ಷನ್ ಫ್ರೀ, ಚಿಂತಿರಂಗಿಲ್ಲ. ಅದಷ್ಟು ಮತ್ತು ಮಳೆಗಾಲ ಬರೋದ್ರಾಗನ ಇದನ್ನೆಲ್ಲ ನಾವು ಮಾಡಿ ಜಟ್ ಕಡಿಸ್ಬೇಕಾಗ್ತೈತಿ. ಮಳೆಗಾಲ ಬರ್ತಾರೆ ಮೆಣಸಿನ್ಕಾಯಿ ಎಲ್ಲ ಹಸಿ ಇರ್ತಾವೆ ಮತ್ತು ನಮ್ಗೆ ಲಾಸ್ನು ಆಗ್ತೈತಿ ತೂಕಕ್ಕೆ ಅದು. ಮತ್ತು ಒಣಗಿಸೋಕ್ಕಾಗಂಗಿಲ್ಲ, ಅವನ್ನ ಹುರ್ಕೊಂಡು ಮಾಡ್ಕೊಂಡು ಒಯ್ಬೇಕು, ಈ ಥರ ಎಲ್ಲ ಹೀಗೆಲ್ಲ ಆಗ್ತೈತಿ. ಅದಕ್ಕೆ ಆದಷ್ಟು ಬ್ಯಾಸ್ಗೆ ಒಳಗನ ಚಲೋ ಕಡಕಂಗೆ ಬಿಸಿಲು ಇರ್ತೈತಿ. ಅವಾಗ ಮೆಣಸಿನ್ಕಾಯಿ ಒಣಗ್ತಾವೆ. ಇದು ಮೆಣಸಿನ್ಕಾಯಿ, ಶಾಂಡ್ಗೆ, ಹಪ್ಪಳ ಇದೆಲ್ಲ ಬ್ಯಾಸ್ಗೆ ಒಳಗನ ಮಾಡಿ ಡಬ್ಬಿ ತುಂಬಿ ಇಟ್ಕೊಳ್ಳೋದು. ನಮ್ಮ ಉತ್ತರ ಕರ್ನಾಟಕದಾಗಂತೂ ಖಾರನ ಇದೇ ಥರ ಮಾಡ್ತಾರೆ. ಮಸಾಲೆ ಎಲ್ಲ ತಂದು ಎಣ್ಣೆ ಒಳಗೆ ಕರ್ಕೊಂಡು ಉಪ್ಪು ಮಸಾಲೆ ಎಲ್ಲ ಕುಟ್ಟಿಸ್ಕೊಂಬರ್ತಾರೆ. ನಮ್ಮ ಖಾರದೊಳಗೆ ಜಾಸ್ತಿ ಮಸಾಲೆ ಇರ್ತೈತಿ. ಹೀಗಾಗಿ ಮಸಾಲೆಗಳನ್ನ ಕಡಿಮೆ ಮ್ಯಾಲೆ ಬಳಸೋ ಮಸಾಲೆನ ಕಡಿಮೆ ಬಳಸ್ತಾರೆ ಅಡುಗೆಗೆ. ಹೀಗಾಗಿ ಇಲ್ಲೆಲ್ಲ ಅಂತಿರ್ತಾರೆ, ಇಲ್ಲಂತರೂ ತೀರಾ ಮಹಾರಾಷ್ಟ್ರ ಈ ಮಂದಿ ಇಲ್ಲಿ ನಾವಿರುವಲ್ಲಿ ಅದು ಹೇಳ್ಬೇಕಂದ್ರೆ ಜಾಸ್ತಿ ಅಂದ್ರೆ ಜಾಸ್ತಿ ಖಾರ ಕೊಡ್ತಾರೆ. ಇಬ್ಬರ ಗಂಡ ಹೆಂಡತಿ ಇದ್ರೂ 5 kg 10 kg ಹೀಗೆಲ್ಲ ಕೊಡ್ತಾರೆ. ನಾ ಅಂತೀನಿ ನಮ್ಮಲ್ಲೇನು ಅಷ್ಟೇನು ಕೊಟ್ಟಂಗಿಲ್ಲ. ವರ್ಷಕ್ಕೆ ಎಷ್ಟು ಬೇಕೋ 2 ಕಿಲೋ 3 ಕಿಲೋ ಆದ್ರೆ ರಗಡ ಆಗಿಬಿಡ್ತೈತಿ ಅಂತ. ನಂಬದಾನ ಜಾಸ್ತಿ ಆಗಿಬಿಡ್ತಿ. ಈ ಸಲ 4.5 kg 2 ವರ್ಷ ಹೋಗ್ತೈತೆ ನೋಡ್ರಿ ಇಷ್ಟೇ ಅನ್ನತ್ತಿದ್ನಿ. ಆದರೆ ಬ್ಯಾಡಗಿ ಮೆಣಸಿನ್ಕಾಯಿ ಇರೋದ್ರಿಂದ ಖಾರ ನೋಡೋಕೆ ಭಾಳ ಕೆಂಪಗೆ ಚಂದ ಆಗ್ತೈತಿ. ಆದ್ರೆ ಖಾರ ಜಾಸ್ತಿ ಕಡಕ್ ಇರಂಗಿಲ್ಲ. ಎಷ್ಟು ಹಾಕಿರೋ ಖಾರ ಆಗಂಗಿಲ್ಲ. ಅದು ಜಲ್ದಿನ ಓಡ್ತೈತಿ. ಹಿಂಗೆ ಆಕೈತಿ. ಇದೊಂಥರ ಇದನ್ನೆಲ್ಲ ಮಾಡಿ ಇಟ್ಕೊಂಡು ನನಗಂದ್ರೂ ಇದೆಲ್ಲ ಮುಗಿಯೋವರೆಗೂ ಒಂದು ಟೆನ್ಷನ್ ಆದಂಗೆ ಆಗಿಬಿಟ್ಟಿರ್ತೈತಿ. ಮೆಣಸಿನ್ಕಾಯಿ ತಂದಾಗಿಂದ್ರೆ ಅವನು ಮ್ಯಾಲೆ ಒಣಗಿಸೋದು, ತಳಗೆ ತಗೊಂಬರೋದು, ಆಮೇಲೆ ಉಪ್ಪು ಒಣಗಿಸ್ಬೇಕು. ಆದರೆ ಕರಿಬೇವು ಮಾತ್ರ ಈ ಸಲ ಹಾಕಿಲ್ಲ ನಾನು. ಕಪ್ಪಾಗ್ತೈತಿ ಖಾರ ಅನ್ನೋ ಕಾರಣಕ್ಕಾಗ ಎಲ್ಲ ಥರದ ಮಸಾಲೆ ಹಾಕೀನಿ. ಸಾಸ್ಮಿ ಮತ್ತು ಕರಿಬೇವು ಎರಡನ್ನ ಬಿಟ್ಟು ನೋಡ್ರಿ ನೀವು ಬೇಕಾದ್ರೆ ನಿಮ್ಮ ಖಾರ ಕಪ್ಪಾಗಂಗಿಲ್ಲ. ಸಾಸ್ಮಿ ಹಾಕೋದ್ರಿಂದ ಖಾರ ಮತ್ತು ಭಾಳ ದಿನ ಇಟ್ಟರೆ ಕಹಿನೂ ಬಂದಂಗೆ ಆಗ್ತೈತಿ. ಈ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಇಟ್ಟಿವಂದ್ರೆ ನಮ್ಗೊಂಥರ ಹೆಣ್ಮಕ್ಳಿಗೆ ಕರೆನೇ ಅದು ಭಾಳ ಅಂದ್ರೆ ಭಾಳ ಟೆನ್ಷನ್ ಫ್ರೀ ಆದಂಗನ ಆಕ್ಕೈತಿ. ಮತ್ತು ಇನ್ನು ರಜಾ ಬತ್ತು ಓಂಕಾರ ಬರ್ತಾನೆ ಅಂಥೇಳಿ ಅವ್ನು ಬರೋದ್ರಾಗ ಇದೆಲ್ಲ ಕೆಲಸ ಇಟ್ಕೋಬಾರ್ದು, ಇನ್ನೆಲ್ಲ ಮುಗಿಸ್ಬಿಡ್ಬೇಕು ಅನ್ನೋದು ಇತ್ತು. ಹಂಗೆ ಇನ್ನೊಂದು ವಿಷಯ ಏನು ಹೇಳ್ಬೇಕು ಅಂತಂದ್ರೆ, ನನಗೆ ಭಾಳ ಹಿಂದಿನ ವಿಡಿಯೋದಾಗ ಒಬ್ಬರು ಕಮೆಂಟ್ ಮಾಡಾಕತ್ತಿದ್ರು. ಬ್ಯಾಕ್ ಟು ಬ್ಯಾಕ್ ಬಂದಿದ್ದು ಅವು ಕಮೆಂಟ. ಭಾಳ ಹಿಂದಿನ ವಿಡಿಯೋದಾಗ ಬಾಲ್ಯ ವಿವಾಹದ ಬಗ್ಗೆ ನಿಮ್ಮ ಅನಿಸಿಕೆ ಹೇಳ್ರಿ ಅಂತ. ಅವ್ರೇನಾದರೂ ಈಗ ನೋಡಾಕತ್ತಿದ್ರಂದ್ರೆ ನನ್ನ ಚಾನಲ ಅವ್ರಿಗೆ ಗೊತ್ತಾಗಬಹುದು. ಅದ್ರಾಗ ಹೇಳುವಂಥದ್ದು ಏನೈತಿ, ಬಾಲ್ಯ ವಿವಾಹ ಅವ್ರಿಗೆ ಹೇಳಬೇಕು ಅಂತ ಅಂದ್ಕೊಂಡ್ರು ಅದು ಪ್ರತಿದಿನ ಲಾಗ್ ಎಡಿಟಿಂಗ್ ಮಾಡ್ಬೇಕಾರೆ ವಾಯ್ಸ್ ಕೊಡ್ಬೇಕಾರೆ ಆ ವಿಷಯನ ನಾನು ಮರ್ತಾ ಬಿಡಾಕತ್ತಿದ್ನಿ. ಇವತ್ತು ಅದು ನನಗೆ ಅಚಾನಕ್ಕಾಗಿ ನೆನಪು ಬಂತು. ಬಾಲ್ಯ ವಿವಾಹದ ಅದ್ರಾಗೇನು ಹೇಳುವಂಥದ್ದು ಐತಿ, ಎಲ್ಲರಿಗೂ ಗೊತ್ತಿರುವಂಥದ್ದು ಮಾಡೋದು ತಪ್ಪನ. ಗೊತ್ತಿಲ್ಲದೆ ಇರುವಾಗ ಬಾಲ್ಯ ವಿವಾಹ ಸಣ್ಣ ಮಕ್ಕಳಿಗೆ ಮಾಡಿಬಿಟ್ರೆ ಅವ್ರು ದೊಡ್ಡವ್ರು ಆದ್ಮೇಲೆ ಅವ್ರಿಗೆ ಹೊಂದಾಣಿಕೆ ಆಗ್ತತಿಲ್ಲ ಅಂಬಲ್ಲ, ಇದು ಅವರು ಒಬ್ರಿಗೆ ಇಷ್ಟ ಆಗ್ತತಿಲ್ಲ ಅಂಬಲ್ಲ, ಹೊಂದ್ಕೊಂಡು ಬಾಳ್ತಾರಿಲ್ಲ ಅಂಬಲ್ಲ. ಹಂಗೆ ನಾವು ಭಾಳಷ್ಟು ವಿಷಯಗಳನ್ನ ಕೇಳಿದೆವು. ಅವ್ರು ದೊಡ್ಡವ್ರಾದ್ಮೇಲೆ ಅವ್ರವ್ರ ದಾರಿಗಳ ಅವ್ರವ್ರ ಕೆಲಸಗಳ ಬೇರೆ ಆದಮೇಲೆ ಒಬ್ರಿಗೊಬ್ರಿಗೆ ಇಷ್ಟ ಆಗದೇನೂ ಇರ್ಬೋದು, ಹೊಂದಾಣಿಕೆಯಿಂದ ಬಾಳೇನೂ ಆಗದೇನೂ ಇರ್ಬೋದು. ಅದು ತಪ್ಪನ. ಈಗಂತರೂ ಇಲ್ಲ ಮೊದಲು ಜಾಸ್ತಿನೇ ಇತ್ತು. ಅವ್ರು ಯಾಕೆ ಹಂಗೆ ಕಮೆಂಟ್ ಕೇಳಾಕತ್ತಿದ್ರು ಅಂತ ನನಗೂ ಅರ್ಥ ಆಗಲಿಲ್ಲ. ನಾವು ಡಿಸ್ಕಸ್ ಮಾಡಿದ್ದೀವಿ ನಾನು ನಮ್ಮ ಯಜಮಾನ್ರು. ಏನಾಗಿರ್ಬೋದು, ಅವ್ರ ಮನೆಯೊಳಗೆ ಏನಾರು ಬಾಲ್ಯ ವಿವಾಹ ಆಗಿರ್ಬೋದು ಅಂಬಲ್ಲ, ಅಥವಾ ಒತ್ತಾಯದ ಮೇಲೆ ಯಾರ್ಯಾರು ಮಾಡಾಕತ್ತಾರೆ ಅಂಬಲ್ಲ. ಅವ್ರು ಯಾಕೆ 2-3 ಸತಿ ನಮ್ಗೆ ಇದಾಗ ಕಮೆಂಟ್ ಹಾಕಿದ್ರು ಅಂಥೇಳಿ ನಮಗೂ ಒಂಥರ ಇದು ಕನ್ಫ್ಯೂಸ್ ಆದಂಗೆ ಆಗಿಬಿಡ್ತು. ಹೇಳಬೇಕು ಅಂದ್ರೆ ಒಟ್ಟ ನೆನಪನ ಆಗುವತ್ತಾಗಿತ್ತು. ಅದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ನೆನಪನ ಆಗುವತ್ತಾಗಿತ್ತು. ನಾವು ಕೇಳಿರೋ ಪ್ರಕಾರ ನಾನು ಒಂದು ಘಟನೆ ಕೇಳಿದ್ನಿ. ಬಾಲ್ಯ ವಿವಾಹ ಮಾಡಿದ್ರು ಮತ್ತು ದೊಡ್ಡವರಾದ್ಮೇಲೆ ಯಾರಿಗೇನಾರು ಆಗಿ ಅವರು ಡೆತ್ತೂ ಆಗ್ಬೋದು, ಹುಡುಗಿನೋ ಅಥವಾ ಹುಡುಗನೋ. ಅವ್ರಿಗೆ ಮದ್ವೆ ಆಗಿ ನಾ ಕೇಳೇನಿದ್ನು ಒಂದು ಮದುವೆ ಆಗಿತ್ತು ಸಣ್ಣ ವಯಸ್ಸಿನಾಗ. ಅವ್ರು ವಯಸ್ಸಿಗೆ ಬಂದು ಗಂಡನ ಮನೆಗೆ ಹೋಗೋದ್ರೊಳಗನ ಗಂಡ ಡೆತ್ ಆಗಿಬಿಟ್ಟಿದ್ರಂತ. ಅವರು ಡೆತ್ ಆದಮೇಲೆ ಆ ಹುಡುಗಿ ಜೀವನನ ಮಾಡಿದ ವಿಧವೆ ಅನ್ನೋ ಪಟ್ಟನ ಕಟ್ಟಿಬಿಡ್ತಾರೆ. ನೋಡೋಕೆ ಬರೋರೆಲ್ಲರೂ ಇದು 2ನೇ ಸಂಬಂಧ ಅನ್ನೋ ಹೆಸರು ಇಟ್ಬಿಡ್ತಾರೆ. 2ನೇ ಸಂಬಂಧ ಮೊದಲ ಮದುವೆಗಿತ್ತಂದ್ರೆ ಯಾವಾಗಂತ ಕೇಳಿದಾಗ ಆ ವಿಷಯ ಗೊತ್ತಾಗ್ತೈತಿ. ಸಣ್ಣಾಗಿದ್ದಾಗ ಮದುವೆಗಿತ್ತು, ಭಾಳ ಸಣ್ಣಾಗಿದ್ದಾಗಿತ್ತು. ಅವ್ರಿಗೇನೂ ಗೊತ್ತೇ ಇರೋಂಗಿಲ್ಲ ಪಾಪ. ಸುಮ್ಮನೆ ಅವ್ರ ಕೊಳ್ಳಾಗ ಒಂದು ತಾಳಿ ಕಟ್ಟಿಸ್ಬಿಟ್ಟು ಮದುವೆ ಆಗೈತಿ, ಆಮೇಲೆ ಅವ್ರೇನೋ ಸತ್ತ ಮೇಲೆ ವಿಧವೆ, ಅವ್ರಿಗೆ ಮತ್ತೊಂದು ಮಂತಾನ ಬರೋಂಗಿಲ್ಲ, ಮತ್ತೊಬ್ರು ಮದುವೆ ಆಗಕ್ಕೆ ಮುಂದೆ ಬರೋಂಗಿಲ್ಲ. ಅವ್ರು ಯಾವುದೇ ಶುಭ ಕಾರ್ಯಕ್ಕೆ ನಮ್ಮ ಉತ್ತರ ಕರ್ನಾಟಕದಾಗ ಇನ್ನೊಂದು ಪದ್ಧತಿ ಏನೈತಿ ಅಂದ್ರೆ, ಸಣ್ಣ ವಯಸ್ಸಿನಾಗ ಇರಲಿ ಏನಾಗಲಿ ವಿಧವೆ ಆದ್ರೆ
ಅಂದ್ರೆ ಅವ್ರು ಯಾವುದೇ ಕೆಲಸಕ್ಕೂ ಬರಂಗೇ ಇಲ್ಲ ಅನ್ನೋ ಥರ ಟ್ರೀಟ್ ಮಾಡಾಕತ್ತಿ ಬಿಡ್ತಾರೆ. ಸಣ್ಣ ವಯಸ್ಸಿನವ್ರು ಇದ್ರೂ ಅವ್ರನ್ನ ಒಂಥರ ದೂರ ಸರಿಸಿದಂಗೆ ಮಾಡ್ತಾರೆ, ಅವಮಾನ ಆದಂಗೆ ಮಾಡ್ತಾರೆ. ಈ ಥರಗಳ ಘಟನೆಗಳು ಭಾಳ ಆಗ್ತಾವೆ. ಇವೆಲ್ಲನೂ ನಾವು ನೋಡಿದ್ದೀವಿ, ಕೇಳಿದ್ದೀವಿ. ಈ ಎಲ್ಲ ವಿಷಯಗಳನ್ನ ಇದು ತಪ್ಪನ ಇದು ಈಗಂತೂ ನಡೆಯಂಗೇ ಇಲ್ಲ. ಈಗ ಕಾನೂನು ಕಾಯ್ದೆಗಳೆಲ್ಲ ಸ್ಟ್ರಾಂಗ್ ಆಗ್ಯಾವು. ಈಗೆಲ್ಲ ಹಂಗೆ ನಡೆಯಂಗೇನ ಇಲ್ಲ. ಮೊದಲೆಲ್ಲ ಭಾಳ ಇರ್ತಿತ್ತದ. ಇದ್ದಾಗ ಸಾಕಷ್ಟು ನೋವು ಅನುಭವಿಸ್ಯಾರು ಆದವರು ಎಲ್ಲನೂ. ತಪ್ಪನ್ನೋದು ಆಗಂಗಿಲ್ಲ, ಆಗಬಾರ್ದು ಅಂತ ನನ್ನ ಅನಿಸಿಕೆ. ಇದನ್ನು ನಾನು ಅವಾಗ ಹೇಳಬೇಕು ಅಂತ ಅಂದ್ಕೊಂಡ್ರು ಅದು ನನಗೆ ಹೇಳಿದ್ನೆಲ್ಲ ನೆನಪನ್ನು ಬರುತ್ತಾಗಿತ್ತು ಹೇಳಬೇಕಂದಾಗೆಲ್ಲನೂ. ಇವತ್ತು ನಾನು ನೆನಪು ಮಾಡ್ಕೊಂಡು ಹೇಳಬೇಕನ್ನು ಅಂಥೇಳಿ ನಿಮ್ಮ ಜೊತೆ ನಾನು ಹಂಚ್ಕೊಳಕತ್ತೀನಿ. ಬಾಲ್ಯ ವಿವಾಹ ಮಾಡೋದು ತಪ್ಪನ ಅವ್ರೇನಾದ್ರೂ ವಿಡಿಯೋ ನೋಡಾಕತ್ತಿದ್ರಂದ್ರೆ ಅವ್ರಿಗೆ ಅರ್ಥ ಆಗಿರ್ತೈತಿ ಅಂತ ತಿಳ್ಕೊಳತ್ತನು. ಪಾಪ ಅವರು ಸ್ಟಾರ್ಟಿಂಗ್ದಾಗನ ಕೇಳಾಕತ್ತಿದ್ರು, ಹೇಳಾಕ್ತಿದ್ರು. ನಾವು ಅಂದ್ಕೊಂಡು ಅವ್ರ ಮನೆಯೊಳಗೆ ಏನಾರು ಪ್ರಾಬ್ಲಮ್ ಆಗಿರ್ಬೋದು, ಏನಾರು ಹಿಂದಾಗಿರ್ಬೋದು, ಘಟನೆ ಮುಂದಾಗಿರ್ಬೋದು, ಆಗಾಕತ್ತಿರ್ಬೋದು ಏನೋ, ಅದಕ್ಕೆ ಹಿಂಗೆ ಕೇಳತ್ತಾರು. ಅಥವಾ ಡಿಪಾರ್ಟ್ಮೆಂಟ್ದವ್ರು ಅದೀವಿ, ನಮ್ಮಿಂದ್ರೆ ಏನಾದ್ರು ಸಲಹೆ ಸಿಗ್ತೈತಿ ಅಂತ ಕೇಳಾಕತ್ತಿದ್ರು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕಮೆಂಟ್ ಮಾತ್ರ 2-3 ಸತಿನೂ ಒಂದೇ ಕಮೆಂಟ್ ಬರಾಕತ್ತಿದ್ದು ರಿಪೀಟಾಗಿ. ಅದಕ್ಕೆ ನಾ ಅವ್ರಿಗೆ ಸಾರಿ ಹೇಳ್ತೀನಿ. ನಾನು ಅವತ್ತ ಮಾತಾಡಬೇಕಾಗಿತ್ತು ಈ ವಿಷಯದ ಬಗ್ಗೆ, ಮರೆತು ಬಿಟ್ಟಿದ್ನಿ. ಮತ್ತು ಅದಕ್ಕೆ ಹಿಂಗೆ ನೆನಪಾಯಿತು. ಇವಾಗ ನಿಮ್ಗೆ ಹೇಳತ್ತೀನಿ. ನೋಡೋರಿಗೆಲ್ಲ ಅರ್ಥ ಆಗಿರ್ತೈತಿ. ನಂಗೆ ನನ್ನ ಕೆಲಸ ಮಾಡ್ಕೊತಾನೆ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸಿತು, ಅದಕ್ಕೆ ಹೇಳೀನಿ. ಮತ್ತು ಖಾರದ ಸಂಪೂರ್ಣ ನಾನು ಮಸಾಲೆದ ಬಗ್ಗೆ ನಿಮಗೆ ಹೇಳೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.